ರಾಜ್ಯದಲ್ಲಿ ಮುಂಗಾರು ಅಧಿಕೃತವಾಗಿ ಎಂಟ್ರಿ ಆಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗ್ತಲೇ ಇದೆ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ಅಬ್ಬರದ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 766E ಕೊಚ್ಚಿ ಹೋಗಿದೆ. ಉತ್ತರ ಕನ್ನಡದ ಕುಮಟಾ ಶಿರಸಿ ಸಂಪರ್ಕ ಮಾರ್ಗ ಕಡಿತ ಆಗಿದೆ. ಬೆಣ್ಣೆಹೊಳೆ ಹಳ್ಳದ ನೀರು ಹರಿದು ತಾತ್ಕಾಲಿಕವಾಗಿ ರಸ್ತೆ ಸಂಪೂರ್ಣವಾಗಿ ನಾಶ ಆಗೋಗ್ಬಿಟ್ಟಿದೆ. 1 ವರ್ಷದಿಂದ ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಕಾಮಗಾರಿ ಕುಂಟುತ್ತಾ ಸಾಗ್ತಾ ಇದೆ. ಆದುದರಿಂದ ಕೆಳಭಾಗದಲ್ಲಿ ನಿರ್ಮಾಣ ಮಾಡಲಾಗಿದ್ದಂತಹ ತಾತ್ಕಾಲಿಕ ರಸ್ತೆ ಇದು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ. ಮಳೆಯ ನೀರು ಯಾವ ರೀತಿಯಾಗಿ ರಸ್ತೆಯನ್ನೇ ಕೊಚ್ಕೊಂಡು ಹೋಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮಳೆಗೆ ತಾತ್ಕಾಲಿಕ ರಸ್ತೆ ಕೂಡ ಕೊಚ್ಚಿ ಹೋಗಿ ಹೆದ್ದಾರಿ ಸಂಪರ್ಕ ಕೂಡ ಕಡಿತವಾಗಿದೆ. ಆ ಭಾಗದಿಂದ ಈ ಭಾಗಕ್ಕೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ, ಈ ಭಾಗದಿಂದ ಆ ಕಡೆ ಭಾಗಕ್ಕೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಆ ಒಂದು ಮಳೆಯ ರಭಸಕ್ಕೆ ರಸ್ತೆಯೇ ಕೊಚ್ಕೊಂಡು ಹೋಗಿದೆ. ಇನ್ನು ಮೇಲೆ ಆಗ್ತಾ ಇರುವಂತಹ ಕಾಮಗಾರಿ ಕಥೆ ಏನು ಅಂತ ಹೇಳಿ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಆ ಒಂದು ಮೇಲ್ಭಾಗದಲ್ಲಿ ಏನು ಫ್ಲೈಓವರ್ ಕಟ್ತಾ ಇದ್ದಾರೋ ಅದು ಕೂಡ ಕೊಚ್ಕೊಂಡು ಹೋಗ್ಬಿಟ್ಟುತ್ತೇನೋ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಕುಂಟುತ್ತಾ ಸಾಗ್ತಾ ಇದೆ ಈ ಒಂದು ಕಾಮಗಾರಿ. ಮತ್ತು ಅಲ್ಲಿನ ಸ್ಥಳೀಯರು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಬೇಗ ಬೇಗ ಮಳೆಗಾಲ ಬರ್ತಾ ಇದೆ, ಮಳೆಗಾಲ ಆರಂಭಕ್ಕೂ ಮುನ್ನವೇ ಈ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ಕೊಳ್ತಾನೆ ಬಂದಿದ್ರು. ಬಟ್ ಆದರೆ ಈಗಾಗಲೇ ಮುಂಗಾರು ಮಳೆ ಅಧಿಕೃತವಾಗಿ ಪ್ರವೇಶವನ್ನು ಮಾಡಿದೆ. ಈಗಲೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಸೊ ಹಾಗಾಗಿ ಮಳೆ ಯಾರ ಮಾತು ಕೇಳುತ್ತೆ ಹೇಳಿ? ಯಾರ ಮಾತು ಕೇಳಲ್ಲ. ಮಳೆ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಾಂತರಗಳು ಆ ಭಾಗದಲ್ಲಿ ಉತ್ತರ ಕನ್ನಡದಲ್ಲೂ ಆಗುವಂತಹ ಮಳೆ ಅವಾಂತರಗಳು 1 2